ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಇವತ್ತು ನಾವು 2030 ಡೈಮೆನ್ಷನಲ್ಲಿ ಕಟ್ಟಿರೋ ಈ ಟ್ರಿಪ್ಲೆಕ್ಸ್ BDA ಪ್ರಾಪರ್ಟಿಗೆ ಬಂದಿದ್ದೀವಿ. ಇದು ಬಂದು ನಿಮಗೆ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಇದು ನಿಮಗೆ ಆಕ್ಷನ್ ಪ್ರಾಪರ್ಟಿ ಕೂಡ ಆಗಿರುತ್ತೆ. ಆ್ಯಂಡ್ ಇದರ ನೀವು ಎಲಿವೇಶನ್ ಕೂಡ ನೋಡ್ಬೋದು ಎಷ್ಟು ಎಲಿಗೆಂಟಾಗಿ ಕೊಟ್ಟಿದ್ದಾರೆ ಅಂತ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ರೋಡ್ ಆಕ್ಸೆಸ್ ನಿಮಗೆ ಎರಡು ಕಡೆನೂ ಸಿಗುತ್ತೆ. ಹಾಗೆ ಬನ್ನಿ ಹೋಗೋಣ. ಇದರ ಡೋರ್ ಬಂದು ನಿಮಗೆ ಪ್ಯಾಂಡ್ರೋಮ್ಯಾಕ್ ಶೀಟಿಂದ ಮಾಡಿದ್ದಾರೆ. ಸೊ ಬನ್ನಿ ಹಾಗೆ ಒಳಗಡೆ ಹೋಗೋಣ. ನೀವು ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಸೀಲಿಂಗ್ಸ್ ಕೂಡ ಎಷ್ಟು ಯೂನೀಕ್ ಆಗಿ ಅಂದರೆ ಎಲಿಗೆಂಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಷ್ಟು ವಾಸ್ಟ್ ಸ್ಪೇಸಿಂಗ್ ಇದೆ ಪಾರ್ಕಿಂಗ್ಗೆ ಅಂದರೆ ನೀವು ಆರಾಮಾಗಿ 2 ಕಾರ್ಸ್ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಎಲೆಕ್ಟ್ರಿಕ್ ಯೂನಿಟ್, ಆ್ಯಂಡ್ ಇಲ್ಲಿ ನಿಮಗೆ ಚಾರ್ಜ್ ಮಾಡೋಕ್ಕೆ EV ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ UPS ಹಾಗೆ ಗ್ಯಾಸ್ ಯೂನಿಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಡೋರ್ ಕೂಡ ಇದೆ. ಸೊ ಇಲ್ಲಿ ನಮಗೆ ಕಾವೇರಿ ಹಾಗೆ ಬೋರ್ವೆಲ್ ಕನೆಕ್ಷನ್ ಕೂಡ ಇದೆ. ಇದರದ್ದು ಸಮ್ ಕೆಪಾಸಿಟಿ ಬಂದು ನಿಮಗೆ 8000 ಲೀಟರ್ಸ್ ಆಗಿದೆ. ಆ್ಯಂಡ್ ಬೋರ್ವೆಲ್ ನಿಮಗೆ ಬರೀ 600 ಫೀಟಿಗೆಲ್ಲ ಸಿಕ್ಕಿದೆ. ಸೊ ಹಾಗೆ ಬನ್ನಿ ಮೇಲೆ ಹೋಗೋಣ. ಇಲ್ಲಿ ಹೋಗ್ತಿದ್ದಂಗೆ ನೀವೆಲ್ಲ ನೋಡ್ಬೋದು ಸ್ಟೀಲ್ ಎಲ್ಲ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಬುದ್ಧ ಸ್ಟ್ಯಾಚು ಕೂಡ ಕೊಟ್ಟಿದ್ದಾರೆ. ಹಾಗೆ ನಾವು ಹೋಗ್ತಿರಂಗೆ ಇದೆಲ್ಲ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಟೀಕ್ ವುಡ್ಡಿಂದ ಮಾಡಿರೋ ಡೋರ್ಸ್ ಇದೆ. ಸೊ ಎಷ್ಟು ಎಲಿಗೆಂಟ್ ಆಗಿ ಕೊಟ್ಟಿದ್ದಾರೆ ಫಿನಿಶಿಂಗ್. ನೀವು ಒಳಗಡೆ ಬರ್ತಿದ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ ಅಂತ. ಸೀಲಿಂಗ್ ಕೂಡ ನೋಡಿ, ವೆಂಟಿಲೇಷನ್ ಕೂಡ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಮಗೆ TV ಯೂನಿಟ್ ಬರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬರ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು ಓಪನ್ ಕಿಚನ್, ಮಾಡ್ಯುಲರ್ ಕಿಚನ್ ಆಗಿದೆ. ಇಲ್ಲಿ ನಿಮಗೆ ಡೈನಿಂಗ್ ಸ್ಪೇಸ್ ಕೂಡ ಯೂಸ್ ಮಾಡ್ಕೋಬೋದು ಈ ಸ್ಪೇಸ್ನ. ಇಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ, ಆರಾಮಾಗಿ 2 ಜನ ಕುತ್ಕೊಂಡು ಪೂಜೆ ಮಾಡ್ಬೋದು. ಇದು ಫುಲ್ ಟೀಕ್ ವುಡ್ಡಿಂದ ಮಾಡಿದ್ದಾರೆ. ಇಲ್ಲಿ ನಿಮಗೆ ವೆಂಟಿಲೇಷನ್ ಪಾಯಿಂಟ್ ಇದೆ. ಆ್ಯಂಡ್ ಇದು ಫುಲ್ ಸ್ಟೋರೇಜ್ ಯೂನಿಟ್ ಆಗಿದೆ. ಇದು ನಿಮಗೆ ಪ್ಯಾಂಟ್ರಿ ಕೂಡ ಕೊಟ್ಟಿದ್ದಾರೆ. ಇದ್ರ ಪ್ಯಾಂಟ್ರಿ ಒಳಗಡೆ ನಿಮಗೆ ಸೆನ್ಸಸ್ ಲೈಟ್ ಕೂಡ ಇದೆ. ಇಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಬರುತ್ತೆ. ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ ಒಳಗಡೆ ವಾಶ್ರೂಮ್ ಕೂಡ ಇದೆ, ಕಾಮನ್ ವಾಶ್ರೂಮ್. ಈ ಏರಿಯಾನ ನೀವು ರೆಫ್ರಿಜಿರೇಟರ್ ಏರಿಯಾ ಆ್ಯಂಡ್ ಪವರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಹೋಗ್ತಿರಂಗೆ ನೀವು ನೋಡ್ತಾ ಇರ್ಬೋದು ಈ ಸ್ಟೆಪ್ಸಿಗೆಲ್ಲ ಸೆನ್ಸರ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೆಕ್ಸ್ಟ್ ಇದು ಫಸ್ಟ್ ಬೆಡ್ರೂಮ್. ಫಸ್ಟ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ ಇರುತ್ತೆ. ಇದು ವಾರ್ಡ್ರೋಬ್ಸ್. ಇನ್ನೊಂದು ಗೊತ್ತಾ, ಈ ವಾರ್ಡ್ರೋಬ್ಸಲ್ಲಿ ನಿಮಗೆ ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಇದೆ. ಡ್ರೆಸ್ಸಿಂಗ್ ಏರಿಯಾ, ಸ್ಟೋರೇಜ್. ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಸ್ಪೇಸ್ ಆಗು ನೀವು ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವೆಂಟಿಲೇಷನ್ ಕೂಡ ಇದೆ. ಈ ಸೀಲಿಂಗ್ಸ್ ಕೂಡ ನೋಡ್ಬೋದು ಎಷ್ಟು ಯೂನಿಕ್ ವೇಲ್ ಮಾಡಿದ್ದಾರೆ ಅಂತ. ಸೊ ಇದು ನಮ್ಮ ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮಲ್ಲೂ ನೀವು ನೋಡ್ಬೋದು ಕಾಟ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಆ್ಯಂಡ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನೀವು ಸ್ಟೋರೇಜ್ ಯೂನಿಟ್ ಆ್ಯಂಡ್ ಇಲ್ಲಿ ಸ್ಟೋರೇಜ್, ವೆಂಟಿಲೇಷನ್. ಅಲ್ಲಿ ನಿಮಗೆ TV ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ, ಅಟ್ಯಾಚ್ಡ್ ವಾಶ್ರೂಮ್. ಸೊ ಇದು ಬಾಲ್ಕನಿ ಎಂಟ್ರೆನ್ಸ್. ಇಲ್ಲಿ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ. ಸೊ ಹಾಗೆ ಬನ್ನಿ ಮೇಲ್ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಇಲ್ಲೂ ನೋಡ್ತಾ ಇರ್ಬೋದು ನಿಮಗೆ ಇದೆಲ್ಲ ಜಿಂದಾಲ್ ಸ್ಟೀಲ್ ಯೂಸ್ ಮಾಡ್ಬಿಟ್ಟು ಮಾಡಿದ್ದಾರೆ. ಸೊ ಬನ್ನಿ ನಾವು ಥರ್ಡ್ ಬೆಡ್ರೂಮ್ ಕಡೆ ಹೋಗೋಣ. ಇದನ್ನು ನೀವು ಕಸ್ಟಮೈಸೇಬಲ್ ರೂಮ್ ಥರನೂ ಮಾಡ್ಕೋಬೋದು. ಸೀಲಿಂಗ್ಸ್, ವೆಂಟಿಲೇಷನ್ ಪಾಯಿಂಟ್, ಇಲ್ಲಿ TV ಯೂನಿಟ್ ಇದೆ. ಇದನ್ನು ನೀವು ಹೋಮ್ ಥಿಯೇಟರ್ ಅಥವಾ ಜಿಮ್ ರೂಮ್ ಹಾಗೂ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ ನೆಕ್ಸ್ಟ್ ರೂಮ್ ಕಡೆ ಹೋಗೋಣ. ಸೇಮ್ ಇಲ್ಲಿ ನಿಮಗೆ ವಾರ್ಡ್ರೋಬ್, ಇದು ಡ್ರೆಸ್ಸಿಂಗ್ ಯೂನಿಟ್, ಮೇಲೆ ಸ್ಟೋರೇಜ್ ಆ್ಯಂಡ್ ಸೀಲಿಂಗ್ಸ್ ಕೂಡ ನೋಡ್ಬೋದು, ವೆಂಟಿಲೇಷನ್, TV ಯೂನಿಟ್, ಆ್ಯಂಡ್ ಇಲ್ಲಿ ನಿಮಗೆ ವಾಶ್ರೂಮ್ ಇರುತ್ತೆ, ಅಟ್ಯಾಚ್ಡ್ ವಾಶ್ರೂಮ್. ಇಲ್ಲಿ ನಿಮಗೆ ಬಾಲ್ಕನಿ ಆ್ಯಂಡ್ ವೆಂಟಿಲೇಷನ್ ಕೂಡ ಇದೆ. ಸೇಮ್ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಬನ್ನಿ ಟೆರೆಸ್ ಕಡೆ ಹೋಗೋಣ. ಇಲ್ಲಿ ನೀವು ನೋಡ್ತಿರಂಗೆ ಸೇಮ್ ಸೆನ್ಸಾರ್ಸ್ ಲೈಟ್ ಎಲ್ಲ ಕಡೆನೂ ಹಾಕಿದ್ದಾರೆ.
ಇಲ್ಲಿ ನೀವು ಸೀಲಿಂಗ್ ಕೂಡ ನೋಡ್ಬೋದು, ಟೆರೆಸ್ ಕಡೆ ಹೋಗ್ತಾ ಇರ್ಬೇಕಾದ್ರೂ ಎಷ್ಟು ಯೂನಿಕ್ ಆಗಿ ಕೊಟ್ಟಿದ್ದಾರೆ ಅಂತ. ಇದು ಸ್ಪೇಷಿಯಸ್ ಟೆರೆಸ್. ಸೊ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇದು ಸಿಂಟ್ಯಾಕ್ಸ್ ಆಗಿರುತ್ತೆ. ಅಂಡ್ ಹಾಗೆ ನೀವು ಈ ಕಡೆ ಬಂದ್ರೆ ನಿಮಗೆ ಇಲ್ಲಿ ವಾಷಿಂಗ್ ಏರಿಯಾಗೆ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ಅಪ್ಪ ಅಂದ್ರೆ ಇದು ಬನಶಂಕರಿ 6th ಸ್ಟೇಜ್ 4th T ಬ್ಲಾಕ್ ಅಲ್ಲಿ ಬರುತ್ತೆ. ಈ ಪ್ರಾಪರ್ಟಿಗೆ ನಿಯರ್ ಬೈ ಕನೆಕ್ಟಿವಿಟಿ ಬಂದು ತಲಗಟ್ಪುರ ಮೆಟ್ರೋ ಸ್ಟೇಷನ್ ನಿಮಗೆ 600 ಮೀಟರ್ಸ್ ಅಲ್ಲೇ ಇದೆ. KSIT ಇನ್ಸ್ಟಿಟ್ಯೂಷನ್ ಕೂಡ ನಿಮಗೆ ನಿಯರ್ ಬೈ ಇದೆ. ಈ ಪ್ರಾಪರ್ಟಿ ನಿಮಗೆ ಏನಾನ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರಹದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.